DL, ಆಧಾರು, ಪ್ಯಾನ್ ಕಾರ್ಡು ಇಷ್ಟು ತೊಗೊಂಬನ್ನಿ. ದುಡ್ಡು ಏನು ಕಟ್ಟೋಂಗಿಲ್ಲ. ಬಾಡಿಗೆಗೆ ಆಟೋ ಸಿಗುತ್ತೆ. ತಿಂಗಳಿಗೆ 26,000 ರೂಪಾಯಿ ಸಿಗುತ್ತೆ. ಬೇರೆ ಕಡೆಯಲ್ಲಿ ಕೆಲಸ ಸಿಗ್ತಾಯಿದ್ದಿಲ್ಲ. ಇದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ರ್ಯಾಪಿಡೋಯಿಂದ ನನಗೆ ಮನೆ ಸಾಲ ಎಲ್ಲ ಇತ್ತು, ಸ್ವಲ್ಪ ಕಷ್ಟ ಎಲ್ಲ ಇದಾಗಿದೆ. ತಿಂಗಳ ಕರೆಕ್ಟಿಗೆ ಪೇಮೆಂಟ್ ಕೊಡ್ತಾರೆ. ರೂಮೆಲ್ಲ ಫುಲ್ ಫ್ರೀ ಇದೆ. ಊಟಕ್ಕೆ ಏನು ತೊಂದರೆ ಇಲ್ಲ. ಬೆಳಗ್ಗೆ ಶಿಫ್ಟ್ 20,000 ಕೊಡ್ತಾರೆ, ಈವ್ನಿಂಗ್ ಶಿಫ್ಟು ಅಷ್ಟೇ ಕೊಡ್ತಾರೆ. ಫುಲ್ ಟೈಮ್ ಮಾಡೋದು 30,000 ಬರುತ್ತೆ. ಇದೆಲ್ಲ ಇಲ್ಲಿ ಬಂದು ಇಲ್ಲಿ ಟ್ರೈನಿಂಗು ಕೊಡ್ತಾರೆ ನಿಮಗೆ. ಯಾರು ಬೇಕಾದರೂ ಎಲ್ಲಿಂದಾದರೂ ಇರಲಿ ಕೆಲಸ ಹುಡುಕ್ತಾ ಇದ್ದೀನಿ ಅಂದರೆ ಇಲ್ಲಿ ಬಂದು ನೀವು ಡ್ಯೂಟಿ ಜಾಯ್ನ್ ಆಗ್ಬೋದು. DL, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ತಂದರೆ ಇಲ್ಲಿ ಅಕಾಮಡೇಷನ್ ಜೊತೆ ನೀವು ಜಾಬು ಮಾಡ್ಕೊಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ಅದಕ್ಕೋಸ್ಕರ ಕಾಲೇಜ್ ಫೀಸ್ ಕಟ್ಟಬೇಕು, ಅದಕ್ಕೋಸ್ಕರ ಇದು ಕೆಲಸ ಮಾಡ್ತಾ ಇದ್ದೀನಿ. ಇದು ಸಜೆಸ್ಟ್ ಮಾಡ್ತೀನಿ ನಾನು. ಇದು ಕೆಲಸ ಚೆನ್ನಾಗಿದೆ. ನಾವು ರ್ಯಾಪಿಡೋನಲ್ಲಿ ಇದು 1 ವರ್ಷ ಆಯಿತು. 2 ವೀಲರ್ ಓಡಿಸ್ತಾ ಇದ್ವಿ. ಸೊ ನಮ್ಗೆ ಆಟೋದು ಇವಾಗ ರೀಸೆಂಟ್ಲಿ ಪ್ರಾಬ್ಲಮ್ ಆಯಿತು ಅಂತ 2 ತಿಂಗಳಿಂದ ನಾವು ಕೆಲಸಗಳಿಗೆ ಹೋಗಿಲ್ಲ. ಸೊ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಇದೇ ತಂದ್ವಿ. ಟ್ರೈನಿಂಗ್ ಕೊಟ್ಟರು 1 ದಿವಸ. ನಮಗಿಲ್ಲ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಯಾರೂ ಇಲ್ಲ ಅಂತ ಹೇಳಲ್ಲ. ಯಾರನ್ನಾದ್ರೂ ಕೇಳಿ, ಅಣ್ಣ ಈ ಥರ ನಮ್ಗೆ ಗೊತ್ತಿಲ್ಲ ಅಂದರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸೊ ಆರಾಮಾಗಿ ಮಾಡ್ಬೋದು. ನಾವು 1000 ದುಡಿಬೋದು. ಮನೇಲಿ ಬಂದು ಇವಾಗ ಗಂಡು ಮಕ್ಕಳು ಇರೋರು ದುಡಿತಾರೆ, ಪರವಾಗಿಲ್ಲ. ನಾವು ಇಲ್ಲದೆ ಇರೋರು ಏನು ಮಾಡಬೇಕು? ಹೆಣ್ಮಕ್ಳು ಇವಾಗ ನಾವು ಗಾರ್ಮೆಂಟ್ಸ್ ಹೋದ್ರೆ 13,000 14,000 ಅಷ್ಟೇ. ಅದರಲ್ಲೂ 1 ದಿವಸ ಏನಾದರೂ ರಜಾ ಹಾಕಿದ್ರೆ ನಮಗೆ ಅದು ಪೇಮೆಂಟ್ ಕಟ್ ಆಗುತ್ತೆ. ಸೊ ಅದರಲ್ಲಿ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮನೆ ಬಾಡಿಗೆ 5-6 ಸಾವಿರ ಕೊಡಬೇಕು, ಮಕ್ಕಳು ಫೀಸ್ ಏನು ಕಟ್ಟಬೇಕು, ಊಟಕ್ಕೇನು, ಅದೆಲ್ಲ ತೊಂದರೆ ಆಗುತ್ತೆ. ಸೊ ಅದು ನೋಡಿ ನಾವು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂತ ನನಗೆ 2 ವೀಲರು ಕಲ್ತ್ಕೊಂಡು ಆಮೇಲೆ ನಾನು ರ್ಯಾಪಿಡೋಗೆ ಬಂದಿದ್ದು. ಸೊ ನನಗೆ ಅದರಲ್ಲಿ ಬೆನಿಫಿಟ್ ಕಾಣಿಸ್ತು, ಚೆನ್ನಾಗಿದೆ. ಸೊ ನನ್ನ ಮನೇನೂ ನಡೆಸ್ಕೋಬೋದು, ಏನು ತೊಂದರೆ ಆಗ್ತಿರ್ಲಿಲ್ಲ. ಸಾಲ ಸ್ವಲ್ಪ ತೀರಿಸ್ಕೊಂಡೆ. ಸೊ ಆ ಥರ ನನಗೆ ಮತ್ತು ಇದರಲ್ಲೇ ಈ ಫೀಲ್ಡಲ್ಲೇ ಚೆನ್ನಾಗೈತೆ. ಸೊ ಯಾಕೆ ಆಟೋನೂ ಶುರು ಮಾಡಬಾರ್ದು? 2 ವೀಲರ್ ಓಡಿಸ್ತೀನಿ, ಮತ್ತು ಯಾಕೆ ಆಟೋ ಮಾಡಬಾರ್ದು? ಇನ್ನು 2 ವೀಲರ್ ಓಡಿಸೋರು ಆಟೋ ಓಡಿಸ್ಬೋದಲ್ವಾ? ಸೊ ನನಗೆ ಇವಾಗ ಮುಂಚೆ ತುಂಬ ಸಾಲಗಳಿತ್ತು, ಇವಾಗೇನು ಆ ಥರ ಇಲ್ಲ. ಸೊ ನಾನು ಆರಾಮಾಗಿ ನನ್ನ ಮನೆ ನಡೆಸ್ಕೊಂಡು ಹೋಗ್ಬೋದು. ಮಗನ್ನ ನಾನು ಓದಿಸ್ತಾ ಇದ್ದೀನಿ, ಡಿಗ್ರಿ ಓದಿಸ್ತಾ ಇದ್ದೀನಿ. ಅಂಥವ್ರು ಓದದೇ ಇರೋರಿಗೆ ಸೊ ತುಂಬ ಹೆಲ್ಪ್ ಆಗುತ್ತೆ ಇದು. ರ್ಯಾಪಿಡೋ ಅಂದರೆ ಇದು ಬೇರೆ ಆಟೋದವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತಿರ್ತಾರಲ್ಲ ಸರ್? ಆ ಥರ ಇದೂ ಆಟೋ ತಾನೇ ನಾವು ಓಡಿಸ್ತಾ ಇರೋದು. ಸೊ ಅದರಲ್ಲಿ ಏನು ತೊಂದರೆ ಆಗುತ್ತೆ? ಇವಾಗ ನಮ್ಗೆ ಯಾರು ಏನು ಕೇಳಲ್ಲ. ಬೇರೆ ಅದು ಒಬ್ರ ಹತ್ರ ಹೋಗಿ ಕೈಯಲ್ಲಿ ಕೆಲಸ ಮಾಡಿ ಅಲ್ಲಿ ಅವ್ರ ಹತ್ರ ಉಗಿಸ್ಕೊಂಡು ಒಂದು ಚಿಕ್ಕ ಮಾತು ಉಗಿಸ್ಕೊಂಡು, ಸೊ ರಜಾ ಬೇಕು ಅಂದರೆ ಅವ್ರ ಕಾಲು ಕೈ ಹಿಡಿಬೇಕು. ಇದು ನಮ್ಮದು ಓನ್ ಇದ್ದಂಗೆ. ಇಲ್ಲ ನಾವು ಜಾಸ್ತಿ ಮಾಡ್ತೀವಿ ಅಂದರೆ 1800 ಮೇಲೆ ಮಾಡಬೇಕು. 22 ಆರ್ಡರ್ಸ್ ಮೇಲೆ ಮಾಡಿಕೊಟ್ರೆ ಆಮೇಲೆ ನಮಗೆ 5 ಕಿಲೋ ಸೋನಾ ಮಸೂರಿ ಅಕ್ಕಿನೂ ಸಿಗುತ್ತೆ, 1 ಲೀಟ್ರ್ ಸನ್ಫ್ಲವರ್ ಆಯಿಲು ಸಿಗುತ್ತೆ. ಇದೊಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ, ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಆ ಥರ. ಸೊ ಲೇಡೀಸ್ ತುಂಬ ಜನ ಇದ್ದಾರೆ, ಆಂಧ್ರದಿಂದ ಬಂದಿರೋರು, ಆ ಕಡೆ ಈ ಕಡೆಯಿಂದ. ನನ್ನ ಹೆಸರು ಲಕ್ಷ್ಮೀ ನರಸಿಂಹ. ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಕಾಲೇಜ್ ಓದ್ತಾ ಇದ್ದೀನಿ, BCA ಫೈನಲ್ ಇಯರು. ನಾನು ಇಲ್ಲಿ 2.5 ತಿಂಗಳ ಕೆಲಸ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ಕೆಲಸ ಎಲ್ಲ ಚೆನ್ನಾಗಿದೆ. ಜಾಯ್ನಿಂಗ್ ಎಲ್ಲ ಈಸಿಯಲ್ಲಿ ಮಾಡ್ಬೋದು. ಇವ್ರು ನನ್ನ ಹತ್ರ ದುಡ್ಡೇನು ಈಸ್ಕೊನಿಲ್ಲ. ಒಂದು ಒರಿಜಿನಲ್ DL ಅವ್ರು ಕೊಡಬೇಕು ಅಷ್ಟೇ, ಕೊಡಬೇಕು. ಅವರು ಆಟೋ ಕೊಡ್ತಾರೆ ಡೈಲಿ. ಆಟೋ ಇಸ್ಕೊಂಡು ಹೋಗಿ ಡ್ಯೂಟಿ ಮಾಡ್ಕೊಂಡು ಬರಬೇಕಷ್ಟೇ. ಆಮೇಲೆ ನಿಮಗೆ ತಿಂಗಳ ಫಸ್ಟು ಇಲ್ಲಾಂದರೆ 5th ಸ್ಯಾಲ್ರಿ ಬರುತ್ತೆ ಸಂಬಳ. ಪಾರ್ಟ್ ಟೈಮ್ ಇದೆ, ಫುಲ್ ಟೈಮ್ ಇದೆ. ಫುಲ್ ಟೈಮಲ್ಲಿ ನಿಮಗೆ 25,000 27,000 ತನಕ ಬರುತ್ತೆ. ನಿಮಗೆ ಪಾರ್ಟ್ ಟೈಮಲ್ಲಿ ಒಂದು 15,000 18,000 ತನಕ ಬರುತ್ತೆ. ಇಲ್ಲಿ ಕೆಲಸ ಏನಿಲ್ಲಣ್ಣ, ಸುಮ್ಮನೆ ಆಟೋ ಓಡಿಸ್ಬೇಕು. ಗೇರ್ ಏನಿರಲ್ಲ ಆಟೋಗೆ, ಸ್ಕೂಟಿ ಥರ ಓಡಿಸ್ಬೋದು ಆರಾಮಾಗಿ. ನಿಮ್ಗೆ ಏನು ಚಾರ್ಜಿಂಗು ಏನು ತೊಂದರೆ ಏನಿಲ್ಲ, ಆರಾಮಾಗಿ ಓಡಿಸ್ಬೋದು. ಕೆಲಸ ಎಲ್ಲ ಚೆನ್ನಾಗಿದೆ. ಇದು ಸಜೆಸ್ಟ್ ಮಾಡ್ತೀನಿ ನಾನು. ಇದು ಕೆಲಸ ಚೆನ್ನಾಗಿದೆ ಸರ್. ಇದಕ್ಕೆ ಮುಂಚೆ ಆಟೋ ಓಡಿಸ್ತಿದ್ದೆ, ಬಟ್ ಆಟೋದಲ್ಲಿ ಇವಾಗ ಅಷ್ಟು ಬಿಸ್ನೆಸ್ ಏನಿಲ್ಲ. ಬಟ್ ಈ ರ್ಯಾಪಿಡೋಗೆ ಬಂದ್ಬಿಟ್ಟು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ ನಮ್ಮದು ಒರಿಜಿನಲ್ DL ಇಟ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ 30,000ವರೆಗೂ ಅರ್ನ್ ಮಾಡ್ಬೋದು. ಬಟ್ ನಾವು ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು. PG ಇಲ್ದವ್ರಿಗೆ ಕೂಡ ಆ್ಯಕ್ಚುಲಿ PGನೂ ಕೊಡ್ತಾರೆ, ಅಕಾಮಡೇಷನ್ನು ಇದೆ. ಅಕಾಮಡೇಷನ್ ಇರೋದ್ರಿಂದ ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಕರೆಕ್ಟಾಗಿ ಇಲ್ಲಿ ಇರೋ ಸ್ಟಾಫ್ಸು ಅಷ್ಟೇ. ಯಾವುದೇ ರೀತಿಯಾಗಲಿ ಪಂಚರ್ ಆಗಲಿ, ಗಾಡಿ ಏನೇ ಆಗಲಿ, ಅವರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಬಂದುಬಿಡ್ತಾರೆ. 20-30 ಮಿನಿಟ್ಸ್ ಒಳಗೆ ಬಂದುಬಿಟ್ಟು ನಮಗೆ ರಿಕವರಿ ಮಾಡಿಕೊಡ್ತಾರೆ. ಸರ್, ಈಗ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನಾವು, ಎಷ್ಟು ಅವರ್ ಮಾಡ್ಬೋದು ಇದರಲ್ಲಿ? ಸರ್ 10 ಅವರ್ಸ್ ಮಾಡ್ಬೋದು. ಬೇಕಿದ್ರೆ ಪಾರ್ಟ್ ಟೈಮು ಇದೆ, ಪಾರ್ಟ್ ಟೈಮು ತೊಗೊಂಡು ಮಾಡ್ಬೋದು. ಬಟ್ ಎಲ್ಲ ಚೆನ್ನಾಗಿದೆ ಸರ್. ಸರ್, ಈಗ ಓಡ್ಸಕ್ಕೆ ಬರೋದು ಯಾರು ಇದುವರೆಗೆ ಆಟ ಮುಟ್ಟೇ ಇಲ್ಲ ಅವರು? ಆಟೋ ಟ್ರೈನಿಂಗ್ ತೊಗೊಂಡು ಇದು ಮಾಡ್ಕೊಬೋದು. ಬಟ್ ಆ್ಯಕ್ಚುಲಿ ಇಲ್ಲೇ ಬೇಕಾದ್ರೆ 1-2 ರೌಂಡು ಇದು ಗಾಡಿ ಓಡ್ಸೋಕ್ಕೆ ಈಸಿನೇ. ಬಟ್ ಆ್ಯಕ್ಚುಲಿ ಗೇರು ಅದೆಲ್ಲ ಏನಿಲ್ಲ, ಎಕ್ಸ್ಲೇಟ್ರಲ್ಲೇ ಸ್ಟಾಪ್ ಆಗುತ್ತೆ ಗಾಡಿ. ಬಟ್ ಎಮರ್ಜೆನ್ಸಿಗೆ ನಾವು ಬ್ರೇಕ್ ಹಿಡ್ಕೊಳ್ಬೇಕು. ಬಟ್ ಓಡ್ಸೋಕ್ಕೆ ಬರ್ದಿದ್ರು ಓಡಿಸ್ಬೋದು. ಬಟ್ 1-2 ರೌಂಡ್
ಅದು ಮೆತ್ತಗೆ ಓಡಿಸ್ಬೇಕಷ್ಟೇ. ಆ ಥರ ಸ್ವಂತ ಗಾಡಿ ಇಟ್ಕೊಂಡು ಲೋನ್ ಕಟ್ಟೋದು, ಇವಾಗ 12,000 ರೂಪಾಯಿ ಲೋನ್ ಇದೆ. ಇವಾಗ ನಾನು ಅದಕ್ಕೆ 2 ವೀಕ್ಸ್ ಅರ್ನ್ ಮಾಡಬೇಕಾಗುತ್ತೆ. ಇನ್ನು 2 ವೀಕ್ಸ್ ಮನೆಗೆ ಅದು ನೋಡಿದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಸ್ಯಾಲ್ರಿಗೋಸ್ಕರ ಬಂದ್ಬಿಟ್ಟು ಸ್ಯಾಲ್ರಿ ಕರೆಕ್ಟಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಸರ್. ಅದರಿಂದ ನಾವು ಓಕೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಇದು ಯಾರಾದರೂ ಕೆಲಸನೇ ಇಲ್ಲ ಏನೋ ಒಂದು ಕಷ್ಟದಲ್ಲಿ ಇದ್ದೀನಿ ಆ ಥರದವ್ರು ಬಂದು ಏನಾದರೂ ಉದ್ಯೋಗ ಮಾಡ್ಕೋಬೋದು? ಡಿ ಎಲ್ ಇದ್ರೆ ಬಂದು ಮಾಡ್ಕೊಬೋದು ಸರ್, ಚಾನ್ಸ್ ಇದೆ. ದುಡ್ಡು ಏನು ಇಲ್ದಿರೋನು ಬರ್ಬೋದು ಇಲ್ಲಿ ಸರ್. ಈಗ ಕಂಪನಿ ಕೆಲಸಕ್ಕೆ ಹೋದರೆ ಆ್ಯಕ್ಚುಲಿ ನಮಗೆ ಅಲ್ಲಿಂದ ಬರಬೇಕಾದ್ರೆ ಮಿನಿಮಮ್ 10,000 to 15,000 ಇರಬೇಕಾಗುತ್ತೆ. ಒಂದು ಪಿ ಜಿಗಾಗಲಿ ಇಲ್ಲ 4 ಜನ ಜೊತೆ ರೂಮ್ ಶೇರ್ ಮಾಡ್ಕೊಂಡ್ರೇ ಆಗಲಿ, ಟಿಫನ್ಗಾಗಲಿ ಎಲ್ಲದಕ್ಕೂ ಬೇಕೇ ಬೇಕಾಗುತ್ತೆ. ಬಟ್ ಇಲ್ಲಿ ಬಂದರೆ ಆ ಥರ ಏನಿಲ್ಲ. ಕಷ್ಟದಿಂದ ಬಂದುಬಿಟ್ರೇನು ಇಲ್ಲಿ ಇವರು ಸಪೋರ್ಟ್ ಮಾಡ್ತಾರೆ. ನಮ್ಗೆ ಪಿ ಜಿ ಇದೆ, ಅಕಾಮಡೇಷನು ಕೊಡ್ತಾರೆ. ಕೊಟ್ಟು ನಾವು ಡ್ಯೂಟಿ ಕರೆಕ್ಟಾಗಿ ಮಾಡೋದು ಸರ್. ಬೇಕಾದರೂ ಎಲ್ಲಿಂದಾದರೂ ಇರಲಿ, ಕೆಲಸ ಹುಡುಕ್ತಾ ಇದ್ದೀನಿ ಅಂದರೆ ಇಲ್ಲಿ ಬಂದು ನೀವು ಡ್ಯೂಟಿ ಜಾಯ್ನ್ ಆಗ್ಬೋದು. ಬಟ್ ಆ್ಯಕ್ಚುಲಿ ಜಾಯ್ನ್ ಆದರೆ ಏನು ತೊಂದರೆ ಇಲ್ಲ. ಡಿ ಎಲ್ಲು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ತಂದರೆ ಇಲ್ಲಿ ಅಕಾಮಡೇಷನ್ ಜೊತೆ ನೀವು ಜಾಬು ಮಾಡ್ಕೊಬೋದು.